ನಿಮ್ಮ ಫ್ರೆಂಡ್ ಮೀಡಿಯಾದವರಲ್ರಿ ಅವರು. ನನಗೆ ರಾಜಕೀಯಕ್ಕೆ ಬಂದ ಸ್ನೇಹಿತ, ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ನನಗೆ ನಾನೇನ್ ಬಿಡ್ತೀನಿ ಅಂತ ಹೇಳಿಲ್ಲ. ಅವನೇನೋ ಬರ್ಕೊಬಿಟ್ಟವನೇ ಅಂತ ನೀವ್ ಕೇಳಿದ್ರಿ, ಅದಕ್ಕೆ ನಾನು ಆಯ್ತು ಮಂಗಳವಾರ ಅವನ ಬಗ್ಗೆ ಬಿಡ್ತೀನಪ್ಪ ಈಗ. ಅದಕ್ಕೆ ವಾಲ್ಯೂಮ್ ಎಷ್ಟಿದಾವು? 6 ವಾಲ್ಯೂಮ್ ಇದೆ. ಚಾರ್ಜ್ ಶೀಟ್ ಎಲ್ಲಿಂದ ಶುರು ಮಾಡ್ಲಿ? ಕಾಂಪೌಂಡ್ ಬಿದ್ದೋದು ತಾವಿಂದ ಶುರು ಮಾಡ್ಲಾ? ಅಲ್ಲ, ಕಾಂಪೌಂಡ್ ಬಿದ್ದೋಗಿದ್ ನೆನಪಿದ್ಯಾ ನಿಮ್ಗೆ? ಚರಂಡಿ ಮೋರಿ ಅಲ್ಲ, ಕಾಂಪೌಂಡ್ ಬಿದ್ದೋಗಿ ಒಂದು ಅಮೃತಾ ಸಿಂಗ್ ಅಂತ ಒಂದ್ ಹೆಣ್ಮಗು ಸುಧೋದು, ಗೊತ್ತಾಯ್ತಾ? ಅವಾಗ 100 ಎಪಿಸೋಡ್ ಬಂದಿತ್ತು ಕನ್ನಡ ಪ್ರಭಾದಲ್ಲಿ. ಯಾರು ಬಂದಿದ್ದು? ಅದ್ರದ್ದು ಹೇಳ್ದ. BBMP ಬೆಂಕಿ ಬಿದ್ದೋಯ್ತಲ್ಲ, ನೆನಪು ಮಾಡ್ಬೇಕಲ್ಲಪ್ಪ ನಿನ್ಗೆ. ನೀನೇನು ಮರ್ತ್ಬಿಟ್ಟು ಮುಂದಕ್ಕೆ ಹೊರಟೋದ್ರೆ ನೀನು ಲ್ಯಾಗ್ ಏನಿಲ್ಲಪ್ಪ. ಎಲ್ಲ ಸ್ವಲ್ಪ ಹೇಳ್ತೀನಿ ಕೇಳಿಲ್ಲ, ಅವ್ನು ಯಾರು ಅಂತ ಪರಿಚಯ ಆಗ್ಬೇಕಲ್ಲ ನಿಮ್ಗೆಲ್ಲ. ವಿಧಾನಸೌಧದಲ್ಲಿ ಇದರಲ್ಲಿ ಅದರಲ್ಲಿ BBMP ಯಾವ್ದು ನಾಡ್ಬೇಕಳ್ಳಿ? ರಾಜರಾಜೇಶ್ವರಿ ನಗರದ ಜನ MLA ಮಾಡಿದ್ರು, ಮಂತ್ರಿ ಮಾಡಿದ್ರು ಅಂತ ಹೇಳ್ಬಿಟ್ಟು ವಿಧಾನಸೌಧದ 3ನೇ ಮಾಡಿನಲ್ಲಿ ಒಂದು ಹೆಣ್ಣು ಮಗಳನ್ನ 5 ಬಾರಿ ಅತ್ಯಾಚಾರ ಮಾಡಿರೋದ್ರ ಬಗ್ಗೆ ರಿಪೋರ್ಟ್ಗಳಿದೆ ಇದರಲ್ಲಿ ಅಂತ ಹೇಳ. ಭಾರತೀಯ ಜನತಾ ಪಕ್ಷದ ಕಿರೀಟ ಅವರು ಅಂತ ಹೇಳ. ಏನಪ್ಪ ಅಣ್ಣ, 5 ಬಾರಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿ ರಿಪೋರ್ಟ್ ಇದೆಯಲ್ಲ, ಎಲ್ಲಿ? ಅವ್ನ ಆಣೆ ಪ್ರಮಾಣ ಎಲ್ಲಿ ಮಾಡಿಲ್ಲ ರೀ. ಯಾರ ಹತ್ರ ಹೋದ್ರೆ, ನಿನ್ನ ಹತ್ರ ಹೋದ್ರೆ ನಿನ್ಗೂ ಆಣೆ ಪ್ರಮಾಣ ಮಾಡ್ತಾನೆ. ಆಣೆ ಪ್ರಮಾಣ ಮಾಡೋದ್ರಲ್ಲಿ ಎಕ್ಸ್ಪರ್ಟ್, ಕರೆಯೋದ್ರಲ್ಲಿ ಎಕ್ಸ್ಪರ್ಟ್. ಅವರೇ ಕರೆದಿದ್ರಲ್ಲ ಆಣೆ ಪ್ರಮಾಣಕ್ಕೆ. ಅವರೆಲ್ಲ ಯಾರು ಕಂಪ್ಲೇಂಟ್ ದೂರದಾರರೇ ಕರೆದಿದ್ರಲ್ಲ ಆಣೆ ಪ್ರಮಾಣಕ್ಕೆ. ಅದೆಲ್ಲ ಇದ್ರಲ್ಲಿ ಹೋಗಿ ಯಾವ ದೇವಸ್ಥಾನ, ನಮ್ಮ ಮಠ ಅದು ಚುಚ್ಚಿನಿ ಮಠಕ್ಕೆ ಹೋಗಿ ಕಾಯ್ಕೊಂಡು ಕರೆದು ಕಾಯ್ತಾ ಇದ್ರಲ್ಲ, ಹೋಗ್ಬೇಕಾಗಿತ್ತು. ವಿಧಾನಸೌಧದ 3ನೇ ಮಹಡಿನಲ್ಲಿ, ವಿಕಾಸಸೌಧದ 344-45 ಕೊಠಡಿನಲ್ಲಿ ಆಂಟಿ ಚೇಂಬರ್ ನಲ್ಲಿ ನನ್ನನ್ನ 5 ಬಾರಿ ಅತ್ಯಾಚಾರ ಮಾಡಿದ್ರು ಅನ್ನುವಂತ ಹೇಳಿಕೆಯನ್ನ ಮುಚ್ಚಿಟ್ಕೊಂಡಿದ್ದೀರಲ್ಲ ನೀವು ಮಾಧ್ಯಮದ ಸ್ನೇಹಿತರು, ಅದು ಸರಿನಾ? ಎಂತಕ್ಕೋಸ್ಕರ ವಿಧಾನಸೌಧ ಕಟ್ಟಿರೋದು? ಈ ರಾಜ್ಯದ ಜನರ ಕಷ್ಟ ಸುಖಗಳನ್ನ ನೋಡ್ಲಿಕ್ಕೋಸ್ಕರ, ಈ ರಾಜ್ಯದ ಹಿತದೃಷ್ಟಿಯನ್ನ ಕಾಪಾಡ್ಲಿಕ್ಕೋಸ್ಕರ, ಈ ರಾಜ್ಯದ ಹಿರಿಮೆಯನ್ನ. ವಿಧಾನಸೌಧ ಅಂತ ಹೇಳಿದ್ರೆ ಇಡೀ ದೇಶದಲ್ಲೇ ಇಂಥ ಒಂದು ವಿಧಾನಸೌಧ ಎಲ್ಲೂ ಇಲ್ಲ. ಅಂಥದ್ರಲ್ಲಿ ಇಂಥ ಒಬ್ಬ ನೀಚ ವ್ಯಕ್ತಿ ಚೆಂಗಲು, ಯಾತಕ್ಕರು ಚೆಂಗಲು ಅಂತ, ಆ ಚೆಂಗಲು 5 ಬಾರಿ ಅತ್ಯಾಚಾರ ಮಾಡಿರೋದ್ರನ್ನ ಇದುವರೆಗೂ ಸಾರ್ವಜನಿಕರಿಗೆ ನೀವು ತಿಳಿಸ್ತಿಲ್ವಲ್ಲ ಅಂತ ವ್ಯತ್ಯಯ ಆಗ್ತಾ ಇದೆಯಲ್ಲ. ಏನ್ ಹೇಳಿ ನಾನು? ಇವ್ರಿಗೆ ಅಧಿಕಾರ ಕೊಟ್ಟಿರೋದು ವಿಧಾನಸೌಧದಲ್ಲಿ ಆಂಟಿ ಚೇಂಬರ್ ನಲ್ಲಿ ದಿವಾನ್ ಕಾಟ್ ಮೇಲೆ ಅತ್ಯಾಚಾರ ಮಾಡಿರೋದ್ರ ಬಗ್ಗೆ ವರದಿ ಆಗಿದೆಯಲ್ಲ, ಏನ್ ಹೇಳ್ಬೇಕಪ್ಪ ಇದಕ್ಕೆ? ಆ ಭಾರತೀಯ ಜನತಾ ಪಕ್ಷದವ್ರಿಗೆ ನಾಚಿಕೆ ಇಲ್ವಾ ಇಟ್ಕೊಳ್ಳಿಕ್ಕೆ? ಇವ್ರನ್ನ ಪಕ್ಷದಲ್ಲಿ ಅವ್ರ ಮೇಲೆ ಕ್ರಮ ತಗೊಳಕ್ ಗೊತ್ತಿಲ್ವಾ ಇವ್ರಿಗೆ? ಹಂಗಾರೆ ಇವರೆಲ್ಲ ಸಪೋರ್ಟ್ ಅದೇನಲ್ಲ.